ಲೈ ಏನಂದು ನಾಟಕ? ಏನು ನಿಂದು ನಾಟಕ? ಹಾಂ, ಮೂತಿ ಯಾಕೋ ಹಂಗಿಕ್ಕೊಳೋದು? ಮಾತಾಡು. ಬೆಡ್ಶೀಟ್ ಒದ್ರೆ ಚಳಿ ನಿಂಗೆ ಆಗೋದು. ಒಚ್ಚಕ್ಕೆ ಬಿಡಲ್ಲ, ಮೈ ಮೇಲೆ ಇರಲ್ಲ ಬತ್ತೆ. ನಿಂಗೆ ಚಳಿ 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 ಆಗೋದು. ಏನು ಹಂಗಿರ್ಬೇಕು ಬೆಚ್ಚಿಗೆ. ಅಂತ ಗೀತಾ ಗೀತಾ ಏನಮ್ಮ? ಲೇ ಬಿರುಬಿನ ಬಟ್ಟೆಗೆಲ್ಲ ಇಕ್ಕಲೆ. ಆ ಮಗುಗೆ ಬೇಕಾದ್ರೆ ಅಲ್ಲೇ ಬಟ್ಟೆಗೆ ತಗೊಂಡು ನಾ ಬಿರುಬಿನ ಬಟ್ಟೆಗೆಲ್ಲ ಇಕ್ಕ ಬೇಕಕ್ಕ. ಎಲ್ಲಿಕಮ್ಮ? ಎಲ್ಕೋ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿನ್ನ. ಆಟೋ ಬರ್ತಾದೆ, ಎದ್ದೇಳು ರೊಗ್ಗೆಲ್ಲ ಎಕ್ಕ ಒಚ್ಕೊಂಡು ಕೂತ್ಕ ಬೆಚ್ಚಗ ಮಗುನ ಎತ್ಕೊಂಡು. ಆಟೋನಾಗ ಅದಕ್ಕೆ ನಿಂಗೆ ಹೇಳ್ತಾವಳೆ ಎದ್ದಾಳ ಈಗ. ಲೇ ಲೇ ಅಪ್ಪಯ್ಯ ಇಕ್ಕಡ. ಅಲ್ಲಮ್ಮ ಎಲ್ಕಮ್ಮ ಆಟೋನಾಗ ಓದ್ತಾ ಇರೋದು? ಮಳೆ ಬೇರೆ. ಲೇ ಅಮೇರಿಕಕ್ಕೆ ಆಟೋನಾಗ ಓದ್ತಾ ಇರೋದು. ಇನ್ನೇನು ಇವಾಗ 8 ಗಂಟೆ ರಾತ್ರಿ 9 ಗಂಟೆಗೆ ಇಲ್ಲಿ ಬಿಟ್ಬಿಟ್ರೆ ಬೆಳಗ್ಗೆ 9 ಗಂಟೆಗೆಲ್ಲ ಸೇರ್ಬಿಡ್ತೀರಿ ಅಮೇರಿಕಕ್ಕ. ಏನು ಬಾವು ನಿಕ್ಕೆ ತಲೆಗೆ ಕೆಟ್ಟದ? ಆಟೋನಾಗ ಅಮೇರಿಕಕ್ಕೆ ಹೋಗಕ್ಕಾಗ್ತದ? ತಲೆ ಕೆಟ್ಟದ ಹೇಳು. ಲೇ ಅವನೇ ಶಿಪ್ಪನ ಹೇಳಿದ್ದು ಎಲ್ಲಿದೆಯಾ ಅಂತಂದ್ರೆ ನಾನು ಅಮೇರಿಕನಾಗ ಇದ್ದೀನಿ ಅಂತ. ಏನ್ರಾಗ ಹೋದ ಅಂತಂದ್ರೆ ಆಟೋನಾಗ ಹೋದ್ನಿ ಅಂತ ಹೇಳಿದ್ನು. ರಾಮನ್ ಜೊತೆಗ ಅಮೇರಿಕನಕ ಹೋಗವನಂತೆ. ನಮ್ ಕೇಳವನೆ ಆಟೋ ಮಾಡ್ಕೊಂಡು ನೀವು ಅಲ್ಲಿಗೆ ಬಂದು ಫೋನ್ ಮಾಡ್ರಿ, ಆಟೋಕ ಎಷ್ಟು ದುಡ್ಡಾದ್ರೂ ಆಗ್ಲಿ ಪರವಾಗಿಲ್ಲ ನಾನೇ ಕೊಡ್ತೀನಿ ಅಂತ ಹೇಳವನೆ. ಅಮ್ಮ ತಾಯಿ ಹೋಗು, ಏನ ಕೆಲಸ ಇದ್ರೆ ನೋಡು. ನಿನ್ ತಲಕಾಯಿ ಆಟೋನಾಗ ಅಮೇರಿಕಕ್ಕೆ ಹೋಗಕತ್ತೈತಾ? ಏರೋಪ್ಲೇನಾಗೇನೆ 1.5 ದಿನ 2 ದಿನ ಹೋಗ್ಬೇಕಂತೆ. ನಮ್ಮ ಮಾವನು ಹೋಗ್ಬಿಟ್ಟು ಬಂದವನೆ ಹೇಳಲ್ಲ. ಲೇ ಚಿಕ್ಕೋನೆ ಹೇಳಿದ್ದು ಬಿರುಬಿನ ರೆಡಿಯಾಗ ನೀನು. ನಾನು ಬರಲ್ಲ, ನೀನು ಬೇಕಾರೆ ಹೋಗು. ಅದೇನಕ್ಕಮ್ಮ ನೀನು ಈ ಕೊಬ್ಬು ಬೀಳ್ತೀಯ ಏನೋ. ನನ್ನ ಮಗಳು ಅಮೇರಿಕನ ನೋಡ್ಲಿ ಅಂತ ನಾನು ಹೇಳಿದ್ರೆ ಏನು ಜಂಬ ಮಾಡ್ತೀಯ ನೋಡು. ಮಾವ್ ನಮ್ಮ ದೇಶಕ್ಕೆ ಇಲ್ದಿದ್ದ ಅಮೇರಿಕನಾಗ ಏನಿಲ್ಲ, ಹೋಗಮ್ಮ ನೀನು. ಬಾಯಿ ಮುಚ್ಕೊಂಡು ನೀನು ಬೇಕಾರೆ ಹೋಗಿ ನೋಡ್ಕೊಂಬ ಹೋಗು. ಅತ್ತೆ ಏನತ್ತೆ? ಲೇ ಚಪಾತಿ ಇಟ್ಟು ಕಲ್ಸಲೆ ಒಂದು 50 ಚಪಾತಿ ಮಾಡಿ. ಏನಕ್ಕತ್ತೆ 50 ಚಪಾತಿ? ಲೇ ಅಮೇರಿಕಕ್ಕೆ ಹೋಗ್ತಿದ್ರೆ ನಾವೆಲ್ಲರೂ ಮುಕ್ತ ವರ್ಷಿತ್ನು ನಿಮ್ಮ ಯಜಮಾನು ನಾನು ನೀನು ಗೀತಿ ಮಗು ಎಲ್ಲನೂ ಅಮೇರಿಕಕ್ಕೆ ಆಟೋನಾಗ ಹೋಗೋದಾ? 50 ಅಲ್ಲ 100 ಚಪಾತಿ ಮಾಡ್ಕೊಡ್ತೀನಿ, ಎತ್ಕೊಂಡು ನೀನು ಹೋಗುದ್ ಬಾ. ನಾನು ಬರಿಲ್ಲ, ಗೀತನೂ ಬರಿಲ್ಲ, ಮಗು ಬರಿಲ್ಲ, ನನ್ನ ಮಕ್ಳಿಬ್ರು ಬರಿಲ್ಲ. ನಮ್ಮ ಕೆಲಸ ಅದಿಲ್ಲಿ, ನೀನು ಬೇಕಾರೆ ಹೋಗುದ್ ಬಾ. ಹೌದಾ? ಇವಳಿಗೆ ಎಷ್ಟು ದುರಂಕಾರ. ನೋಡ್ತೇನೆ ಮೌ ಅದಕ್ಕೆ ಹೇಳೋದ್ರಾಗ ಏನು ತಪ್ಪಿಲ್ಲ. ನೀನು ಬಾಯಿ ಮುಚ್ಕೊಂಡು ಹೋಗಮ್ಮ. ಏನು ಆಡ್ತೀವಿ ಒಳ್ಳೆ ತಿಕ್ಲೋಣ ಆಡ್ದಂಗೆ. ಅಮೇರಿಕಕ್ಕೆ ಹೋಗೋಕನ ಆಗ್ತದಾ? ನಿನ್ನ ತಲೆ ಸರಿಯಾಗದಾ? ಎಲ್ಲಿರೋದು ಅಮೇರಿಕಾ? ಆ ಹೆಣ್ಣು ಹೇಳಿಬಿಟ್ಲಂತೆ, ಈ ಅಮ್ಮನ ಕೇಳ್ಬಿಟ್ಲಂತೆ. ಅವನೆಲ್ಲ ಹೇಳಿದ್ದು. ನೀನು ಏನಕ್ಕೆ ಫೋನ್ ಮಾಡಿದ್ದೆ? ನಾನು ಕಾಸು ಕೇಳಕ್ಕೆ ಫೋನ್ ಮಾಡಿದ್ದೀನಿ ಅಂದ್ಬಿಟ್ರೆ ಇನ್ನೇನಿಲ್ಲ ಇವಳು. ನಾನು ಸುಮ್ಮನೆ ಎಲ್ಲಿದ್ದೀವೋ ಸಿಕ್ಕೋನೆ ಅಂತನಮ್ಮ ಅಷ್ಟೇ. ಹಂಗಾದ್ರೆ ಆ ಹೆಣ್ಣು ನಿಂಕ ತಮಾಷೆ ಆಡ್ಕಾಡ್ತಾನೆ. ಹೋಗು ಆದಿಶಂಕರ್ನ ಕರ್ಕೊಂಡು ಅದ್ಯಾವುದೋ ಕೊಲ್ಲೂರಂತೆ ಆ ಊರಿಗೆ ಹೋಗವ್ರೆ. ಅವನ್ಕ ಪೊಲೀಸ್ ಕೆಲಸ ಸಿಕ್ಕದಲ್ಲ ಅದಕ್ಕೆ ಹೋಗವ್ರೆ. ಅಣ್ಣೆಲ್ಲ ತಮಾಷೆ ಮಾಡೋನು. ಹೋಗಿ ನೀನಿನ್ನ. ಹೌದೇನೆ? ಹಂಗಾದ್ರೆ ಅವನು ಪೊಲೀಸ್ ಆಗೋಗ್ಬಿಟ್ಟವನೆ. ಇವಾಗ ಪೊಲೀಸ್ ಅಲ್ಲ, ಕೆಲ್ಸಕ್ಕೆ ಹೋದ್ನವನು. ಎಲ್ಲರೂ ಕರ್ಕೊಂಡು ಹೋಗೋರು ಅವನ್ನ ಕೆಲಸ ಹತ್ರ ಬಿಡಕ್ಕ. ನಿನ್ನ ಮಗನ ಡಾಕ್ಟರ್ ಆತಾನೆ, ಏನಾತಾನೆ? ಡಾಕ್ಟ್ರು, ಇಂಜಿನಿಯರು, ಪೊಲೀಸು ಎಲ್ಲ ಆಗ್ಬಿಡ್ತಾನೆ. ನೀನು ಹೋಗಿ ನೀನು ಅದೇನು ತೊಟ್ಲಾಗಿರೋ ಮಗು ಕಾವಾಗಿ ಹೇಳಿದಂತೆ ಅಮ್ಮನ ಏನಾತಾನೆ ಅಂತ. ಹಂಗಾದ್ರೆ ಶಿಕ್ಕೋನಾಗ ಮೋಸ ಮಾಡ್ಬಿಟ್ಟೇನೆ. ಹೋಗು, ಏನು ಕೆಲಸ ನೋಡೋಗು. ಬೆಳಗ್ಗೆ ಫೋನ್ ಮಾಡಿ ಚಳಿ ಜರ ಬಿಡ್ತೀನಿ ನೋಡಿ ಶಿಕ್ಕು ಅಂತ ನೋಡ್ದಂಗೆ. ನಿಮ್ಮ ಅಜ್ಜಿ ಆಡೋದು ನೋಡಿ ನಿಂಕು ನಗು ಬಂತ. ಅಯ್ಯೋ ಕಾಸು 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 ಅಂತ ಬಾಯ್ ಬರ್ಕೊಂತ ಇರ್ತಾಳಪ್ಪ ನಿಮ್ಮ ಅಜ್ಜಿ. ಏನು ಮಾಡೋದು ಹಣೆ ಬರ. ಅದೆಷ್ಟು ದಿನ ನಾನು ಬಿಟ್ಬಿಟ್ಟು ಇರ್ತಾಳೆ. ಇರ್ಲಿ ಅಮ್ಮನೂ ಮಗಳು ಅದೆಷ್ಟು ದಿನ ಇರ್ತಾರ. ಅಯ್ಯಪ್ಪ ಯಾರು ಆವಾಗಿಂದ ಕೆನೆಗಳಿಗೆ ಹಂಗೆ ಬರ್ತಾವ್ರೆ? ಅದ್ಯಾಕೆ ಏನು ಬಂತು? ನಿಮ್ಮ ರಾಮು ಏನು ಬಂದು ಬಡಿತಾವನ ಏನು? ಇಲ್ಲ ಬಿಡಿ, ಎಲ್ಲ ನನ್ನ ಭ್ರಮೆ. ಅಯ್ಯೋ ದೇವ ಬಂದಿದ್ದಾರೆ. ದೇವ ಯಾರು ನೀನು ಸರಸ್ವತಿನ ತಾನೆ? ನಿಂಗೆ ಬಿಳಿ ಬಟ್ಟೆಗೆ ಹಾಕೊಂಡ್ಬಂದು ನಂಗೆ ದಿಗ್ಲಿಕ್ಕೆ ಸೇರಿದ? ಮಾತಾಡು ಸರಸ್ವತಿ. ಅಯ್ಯೋ ನಾನು ಕೆಳಗೆ ಬಿಡ್ಬೇಡ ಬಿದ್ದೋತೀನಿ ನಾನು. ಅಯ್ಯೋ ಏನಿದು? ಯಾವುದು ದೆವ್ವ? ರಾಜೇಶನ್ ದೆವ್ವ ಏನೋ ಬಂದ್ಬಿಡ್ತಾ ಹಿಂಗೆ? ಇಲ್ಲ ನಮ್ಮ ಸರಸ್ವತಿನೂ ನಮ್ಮ ಕಾರುಣ್ಯ ಮಾಡ್ತಾ ಇರ್ತಿದ್ದು ಕೆಲಸ. ಇವರೇ ಏನೋ ವೇಷ ಹಾಕೊಂಡವ್ರು. ಇರು ಚಳಿ ಜರ ಬಿಡಿಸ್ತೀನಿ ಇವ್ರಿಬ್ರಿಗೂ. ಏನಿದು? ನಾನೇನು ಮನುಷ್ಯನ ಅನ್ಕೊಂಡಿದ್ಯಾ ಇಲ್ಲ ಬಟ್ಟೆ ಅನ್ಕೊಂಡಿದ್ಯಾ? ಯಾಕೆ ಹಿಂಗೆ ತಿರುಗಿಸ್ತಾ ಇದೆಯಾ ನನ್ನನ್ನ? ಅಯ್ಯೋ ಏನಪ್ಪ ಇದು? ಇದರಿಂದ ಹತ್ತಿಂದಿತ್ತ ಹಿಂಗೆ ತಪ್ಪಾದೆ. ನನಗೆ ತಿಗ್ಲಾತದೆ, ಏನು ಮಾಡೋದು? ದೇವ ನಾನೇನು ಮಾಡಬೇಡ ದೇವ, ನಾನೇನು ಮಾಡಬೇಡ. ಅಯ್ಯೋ ಗತ್ತಿಸ್ಕದೆ ನಾ ಸದ ತಿನ್ನೋ. ದೇವ ಬೇಡ ನೀನು ಏನು ಕೇಳ್ತೀವಿ ಅದೆಲ್ಲ ಕೊಡ್ತೀನಿ, ಎತ್ಕೊಂಡು ಹೊರಟೋಗ್ಬಿಡ. ನಾನೇನು ಮಾತ್ರ ಸಾಯಿಸ್ಬೇಡ ಸರಸ್ವತಿ. ನಾನು ನಿನ್ನ ಮೇಲೆ ಜಗಳ ಮಾಡಲ್ಲ, ಚೆನ್ನಾಗಿ ನೋಡ್ಕೊಂತೀನಿ. ನಾನೇನು ಮಾಡಬೇಡ ಸರಸ್ವತಿ. ಅಯ್ಯೋ ಇದು ನಮ್ಮ ಸರಸ್ವತಿ ಮಾತಾಡಲ್ಲಪ್ಪ.
ಬಿಟ್ಬಿಡ ನನ್ನ ದೆವ್ವ ನಂಗೆ ದಿಗ್ಲಾತದೆ ಬಿಟ್ಬಿಟ್ಟು ನಾನು ಯಾವತ್ತೂ ದೆವ್ವ ನೋಡಿಲ್ಲ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ನಿಂಗೆ ಏನು ಬೇಕು ಕೇಳು ಇದೇನು ಮಗು ಮಾತಾಡ್ದಂಗೆ ಮಾತಾಡ್ತಾ ಇದ್ದಲ್ಲ ನನ್ನ ಪ್ರಾಣ ತಗೊಂಡಿದ್ದೆ ನೀನೇನು ಉಪ್ಪು ಖಾರ ಕಂತಿರ್ತೀಯ ನಾನು ಬಿಟ್ಬಿಡು ನನ್ನ ಅಯ್ಯೋ ಅದೇನು ಕೆಲಸನ ಹೇಳ್ಬಿಡು ಮಾಡ್ಬಿಡ್ತೀನಿ ಅಯ್ಯೋ ಯಾತ ಕೆಲಸ ಆಗೋಯ್ತು ಅಯ್ಯೋ ಮನೆಗೆ ಯಾರೂ ಇಲ್ಲ ಅದಕ್ಕೆ ಏನು ದೆವ್ವ ಎದ್ದು ಬಂತ ಹೆಂಗೆ ಹಾಂ ಇದು ನೋಡಿದ್ರೆ ಚಿಕ್ಕ ಮಕ್ಳು ಮಾತಾಡ್ದಂಗೆ ಮಾತಾಡ್ತಾ ಇದ್ದಲ್ಲ ಇದು ಚಿಕ್ಕ ಮಕ್ಳು ದೇವ್ಗಳತ್ತವ ಗೊರ್ಕಿಗಿರ್ತಾನೆ ಗೊರ್ಕಿಗಳು ಇಕ್ಕು ಗೊರ್ಕಿಗಳು ಅಲ್ಲೇ ಅಯ್ಯೋ ಅದಕ್ಕೆ ಇಲ್ಲಿಗೆ ಬಂದು ಬಿದ್ದಿದ್ದೀನಿ ನಾನು ಹಾಂ ಲೇ ಜಾಗ್ಮಾರ ಅಯ್ಯೋ ಯಾವ್ದಾಗೆ ಅಂತ ಹೋಗು ಅಲ್ಲಿ ಬಿದ್ದೋಗ್ತಿದ್ದೀನಿ ಹೋಗಿ ಅದಾರು ನನ್ನ ಅಪ್ಪ ಅಂತಂದ್ರೆ ಅದಕ್ಕೆ ಬಂದು ಹಿಂಗೆ ಒತ್ತರಿಸ್ತಾ ಇದೆಯಾ ಲೇ ಜಾಗ್ವರು ಅದ್ಯಾರೋ ಅಪ್ಪ ಅಂತ ನೋಡಿ ನಿನ್ ಮಕ್ಕಳೇ ಬಂದಿರ್ಬೇಕಾರೆ ಹೋಗಿ ನೋಡೋಗು ಲೇ ಇದ್ದಿದ್ದು ಒಬ್ಬನೇ ಮಗನ ಅವ್ನು ಸತ್ತೋದ್ನೆ ರಾಕೇಶ್ನು ಎಲ್ಲೆಲ್ಲಿ ಏನೇನು ಕಿತಾಪತಿಗೆ ಮಾಡ್ತೀಯ ನೋಡೋಗು ಯಾರು ಬಂದವ್ರೆ ಅಂತ ಅಯ್ಯೋ ಅದ್ಯಾರು ಅಪ್ಪ ಅಂತ ಕೂಗ್ತಾ ಇರೋದು ಅದನ್ನೇ ನಾನು ನಿಂಗೆ ಕೇಳ್ತಾ ಇರೋದು ಓಡ್ಬಿಡು ನಿಮ್ಮ ಮನೆ ಕೇಳಗು ಅದ್ಯಾರೋ ನಿನ್ ಮಕ್ಕಳು ಬಂದವ್ರೆ ಅಂತ ಹೇಳುವ ಲೇ ನಮ್ಮಣ್ಣ ಕೇಳಿದ್ರೆ ನಮ್ಮ ಅಣ್ಣೇನೆ ಮಾಡ್ತಾನೆ ಆಯ್ಪನ್ ಮಕ್ಳು ಇರ್ಬೇಕು ಓಡ್ಬಿಡು ಹೋಗು ಹೇಳುವ ಇದೇನಪ್ಪ ಗಾಶರ ಆದ್ರೆ ರಾತ್ರಿಗೆ ಬಂದು ಅಪ್ಪ ಅಂತ ಬಿಡ್ಕೊಂತ ಅದು ಇದಾಗ ಬಕ್ಕೆ ಹಾಂ ಅಪ್ಪ ಅಂತ ಅದೇ ಅದೇ ನಂಗೂ ಕೇಳಿಸ್ತದೆ ನಿಂಗೂ ಕೇಳಿಸ್ತದ ಇಲ್ಲ ನಂಗೆ ಕೇಳಿಸ್ತಾ ಇಲ್ಲ ಮತ್ತೆ ಇವಾಗ ಹೇಳ್ದೆ ಅಪ್ಪ ಅಂತದೆ ಅಂತ ನಿಂಗೆ ಕೇಳಿಸ್ತದ ಇಲ್ಲ ನಂಗೂ ಕೇಳಿಸ್ತಾ ಇಲ್ಲ ಮುಗೀತು ಬಿಡು ನನ್ನ ಕತೆ ಇದ್ಯಾವುದು ಪಿಲಿಪಿಸಾಚಿ ನನ್ನ ಜಾಗ್ವಾರ ಆಂಟಿ ಅಂತ ಅದೇ ಮುಗೀತು ಬಿಡು ನನ್ನ ಕತೆ ಮುಗೀತು ಇನ್ನು ನಾನು ಬದುಕದಂಗೆ ಈ ಭೂಮಿ ಮೇಲೆ ಈ ಪಿಲಿಪಿಸಾಚಿ ನನಗ ನಾಮಕರಣ ಮಾಡ್ದಂಗದೆ ಜಾಗ್ವಾರ ಆಂಟಿ ಅಂತ ಅದೇ ಲೇ ಜಾಗ್ವಾರ ಏನಮ್ಮ ಕಾಮಾಕ್ಷಮ್ಮ ಅವಳು ಜಾನು ಬಂದಿದ್ದಂಗ ಅವಳು ನೋಡಿ ಬಾಕ್ಲನ್ನ ತೆಗಿಯೋಗಿ ಏನಂತ ಕೇಳೋಗೆ ಯಾವ ಜಾನು ಲೇ ಅವಳು ಚಿಕ್ಕವನ್ ಮಗಳು ಜಾನು ಆ ಮಗು ನಮ್ ಸಾಕೊಂಡವ್ರು ನೋಡ ಅವಳು ಬಂದಿದ್ದಂಗ ಅವಳು ನೋಡು ಕೂಗ್ತಾಳ ನೋಡು ಜಾಗ್ವಾರ ಆಂಟಿ ಅಂತ ಅಯ್ಯೋ ನಿನ್ ಮಕ್ಕ ಮುಚ್ಚೋಗ ಹೋಗು ನೀನೇ ತೆಗಿಯೋಗು ಬಾಕ್ಲು ಮನೆಗೆ ಮೈ ಬಾರಲ್ಲ ನಿಂಕಲೇ ಹೋಗೆ ಬಾಕ್ಲು ತೆಗಿ ಹೋಗೆ ಅಮ್ಮ ನೀನ್ ಬಿಡವಾಗಿದ್ದೇನೆ ಹೋಗಿ ತೆಗಿಯೋಗು ಇವಳು ಕೆಲಸ ಮಾಡ್ತಾವಳೆ ಅದ್ಯಾಕ್ರೆ ಇಬ್ರು ಹಿಂಗ್ ಕೂತಿದ್ರಿ ಅದಕ್ಕೆ ಅದ್ಯಾರೋ ಅಪ್ಪ ನಾನು ಬಂದಿದ್ದೀನಿ ಬಾಕಲ್ ತೆಗಿ ಅಂತ ಆವಾಗಿಂದ ಬಾಕಲ್ ಬಡಿತಾನೆ ಅವ್ರೆ ಲೇ ಅವಳು ಚಿಕ್ಕವನ್ ಮಗಳು ಅವಳೇ ಜಾನು ಆ ಮಗು ನನ್ ಸಾಕೊಂಡವ್ರಲ್ಲ ಅವ್ರ ಮಗು ಇರ್ಬೇಕ್ಲೇ ಪಾಪ ಏನಕ್ಕೂ ಬಂದವಳಿಲ್ಲ ದಾರಿಗಿರಿ ತಪ್ಪುಟ್ಲ ಹೆಂಗೆ ತಡಿ ಹೋಗಿ ಬಾಕ್ಲನ್ನ ತೆಗಿತಿ ನೀನು ಆ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಕಾಲ ಸರಿಲ್ಲ ಕಾಟ್ರೆ ಅಲ್ಲಿ ಇಲ್ಲಿ ಮುಚ್ಚಿಕೊಂಡಿರ್ತಾರೆ ನೀನು ಆಚೆ ಹೋಗಿದ ತಕ್ಷಣ ಹಿಂದ್ಗಡೆಯಿಂದ ತಲೆಗೆ ಹಾಕ್ತಾರೆ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಬಾಕಲ್ ತೆಗೆದು ಆಚೆ ಹೋಗ್ಕೊಡ್ತು ಇದ್ರೆಗಿರ್ಬೇಕು ಇವಾಗ ಹೋಗು ನನ್ನನ್ನು ಜಾಗ್ವಾರ ಆಂಟಿ ಅಂತ ಕೂಗ್ತದೆ ನೋಡು ಅಯ್ಯೋ ಭಗವಂತ ನಾನಿನ್ನು ಬದುಕ್ದಂಗೆ ಬದುಕ್ದಂಗೆ ಹಾಗಾದ್ರೆ ಬೆಳಗ್ಗೆ ಹೋಗೋಣ ಅಂತೀನಿ ಅವ್ರ ಮನೆ ತಕ್ಕ ಅದಕ್ಕೆ ಇವಾಗ ಬಾಕಲ್ ಗೀಕ್ರಿ ಅಂತ ತೆಗಿಕೋಬೇಡ ಅದಕ್ಕೆ ತಿರ್ಗಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದು ಕಷ್ಟನೇ ಸರಿ ಬಿಡು ಬೆಳಗ್ಗೆ ಹೋಗಿ ಕೇಳಿದ್ರೆ ಆಯ್ತು ಅದೇನಕ್ಕೆ ಬಂದಿದ್ಲ ಏನೋ ಇಷ್ಟೊತ್ನಾಗ ಏನು ಅಂತಂದ್ರೆ ಆಗದೆ 12:30 1 ಗಂಟೆ ಇಷ್ಟೊತ್ತಾಗ ಏನು ಕಳಿಸ್ತಾಳೆ ಅವಳು ಸಾವಿತ್ರಿ ಈಚೆಗೆ ಬಿಡಲ್ಲ ಅವಳನ್ನ ಏನೋ ಭಗವಂತ ಆ ಭಗವಂತನಿಗೆ ಗೊತ್ತಾಗಬೇಕು ಮುಂದುವರಿಯುವುದು